ಎಸ್ ಚಿದಾನಂದ್ ಪಟೇಲ್ ಮತ್ತಷ್ಟು ನಿಮ್ಮನ್ನ ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ಜೊತೆ ಸಂಸದರಾಗಿರುವಂತಹ ಉಗ್ರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಇವತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರು ಕೊಟ್ಟಂತಹ ಹೇಳಿಕೆಯ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ನಾನು ಸ್ಪಷ್ಟಪಡಿಸ್ತೇನೆ. ಕೊಯ್ಲೇಷನ್ ಸೆಟಪ್ ಅಲ್ಲಿ ಈ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಸಹಜವಾಗಿ ಬರ್ತವೆ. ಡೆಮೋಕ್ರಸಿನಲ್ಲಿ ಸಹಜವಾಗಿ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಬರುವಂತದ್ದು ಸಹಜ. ಒಂದೇ ಪಾರ್ಟಿನಲ್ಲಿ ಇದ್ದಾಗಲೂ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಬರ್ತವೆ. ಈಗ ಕೆಲವು ಪಾರ್ಟಿಗಳು ಸೇರಿ ಕೊಯ್ಲೇಷನ್ ಸೆಟಪ್ ಬಂದಾಗ ಈ ರೀತಿಯ ಹೇಳಿಕೆಗಳು ಬರ್ತವೆ. ಸೊ ಆ ರೀತಿಯ ಡಿಫರೆನ್ಸಸ್ ಆಫ್ ಒಪಿನಿಯನ್ ಅನ್ನ ಸಾರ್ಟ್ ಔಟ್ ಮಾಡಿ ಸೊ 5 ವರ್ಷಗಳ ಕಾಲ ಸರ್ಕಾರವನ್ನ ಎರಡು ಪಕ್ಷದವರು ಸೇರಿ ಮುನ್ನಡೆಸ್ತಕ್ಕಂಥದ್ದು ಅನಿವಾರ್ಯ ಇದೆ ಬಹುಶಃ. ಯಾಕಂದ್ರೆ ಇವತ್ತೇನು ಮತೀಯ ಶಕ್ತಿ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ದೂರ ಇಡಬೇಕಾಗಿರುವಂತ ಜವಾಬ್ದಾರಿ ಅಲ್ಲ. ಅನಿವಾರ್ಯತೆನ ಕಾಂಗ್ರೆಸ್ ಶಾಸಕರೇ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಸರ್? ಅಲ್ಲ, ಒಂದು ನಿಮಿಷ. ನನಗೆ ನೋಡಿ, ಯಾವುದೇ ಶಾಸಕರಾಗ್ಲಿ ಒಂದೊಂದ್ಸಾರಿ ಅವರ ಕ್ಷೇತ್ರದಲ್ಲೋ ಮತ್ತೊಂದರಲ್ಲೋ ಡೆವಲಪ್ಮೆಂಟ್ ಆಗದೆ ಇರುವಂತ ಸಂದರ್ಭದಲ್ಲಿ ಈ ರೀತಿಯ ಭಿನ್ನಾಭಿಪ್ರಾಯಗಳು ಅಥವಾ ಹೇಳಿಕೆಗಳು ಬಂದಿರಬಹುದು. ಆ ಹೇಳಿಕೆಗಳನ್ನೇ ಒಂದು ಕಾರಣವಾಗಿ ಇಟ್ಟುಕೊಂಡು ಸರ್ಕಾರ ಅಸ್ಥಿರ ಆಗುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ನನಗೆ ವಿಶ್ವಾಸ ಇದೆ ಎರಡು ಪಕ್ಷದ ನಾಯಕರು ಒಟ್ಟಿಗೆ ಸೇರಿ ಅದರಲ್ಲೂ ಸಮನ್ವಯ ಸಮಿತಿಯಲ್ಲಿ ಇದನ್ನ ಚರ್ಚೆ ಮಾಡಿ ಏನಾದರೂ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇದ್ರೆ ಅದನ್ನ ಸಾರ್ಟ್ ಔಟ್ ಮಾಡಿ ರಾಜ್ಯವನ್ನ ಪ್ರಗತಿಯತ್ತ ಸೊ ಡೆವಲಪ್ಮೆಂಟ್ ಏನೆಲ್ಲ ಪ್ರೋಗ್ರಾಮ್ಸ್ ತೆಗೆದುಕೋಬೇಕು, ಬರ ಇದೆ ಆ ಬರ ಹೇಗೆ ಪರಿಹಾರ ಮಾಡಬೇಕು, ಇದ್ರ ಬಗ್ಗೆ ಎರಡು ಪಕ್ಷದ ನಾಯಕರು ಚಿಂತನೆ ಮಾಡಿ. ಸರ್, ಇಲ್ಲಿ ಸಮನ್ವಯ ಸಮಿತಿಯ ಅಧ್ಯಕ್ಷರ ಮುಂದೆನೆ ಈ ರೀತಿಯಾಗಿ ಮಾತನಾಡಿದ್ರಲ್ಲ ಅಂತ ಹೇಳ್ತಾ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಎಲ್ಲ ಕೂಡ ಸರಿ ಇತ್ತು, ಆದ್ರೆ ಈಗಿರುವಂತ ಸರ್ಕಾರದಲ್ಲಿ ಏನು ಕೂಡ ಕೆಲಸ ಆಗ್ತಾ ಇಲ್ಲ, ಒಂದು ಗುಂಡಿನೂ ಮುಚ್ಚುತ್ತಾ ಇಲ್ಲ ಬೆಂಗಳೂರಲ್ಲಿ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ಮತ್ತೊಂದ್ ಕಡೆ ಮಗನ್ನ ರಾಜಕೀಯಕ್ಕೆ ಕರ್ಕೊಂಡ್ ಬರ್ತಾರೆ, ಸೊಸೆನೂ ಕೂಡ ರಾಜಕೀಯಕ್ಕೆ ಕರ್ಕೊಂಡ್ ಬರ್ತಾರೆ, ಆದ್ರೆ ಸಿದ್ದರಾಮಯ್ಯನವರು ಆತರ ಅಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರಲ್ಲ ಅಂತ. ಬಹುಶಃ ಯಾವುದೇ ವಿಚಾರಗಳು ಅಲ್ಲಿ ಚರ್ಚೆ ಆಗಿ ಪ್ರಸ್ತಾಪ ಆಗಿದ್ರು ಹೀಗೆ ಟಿವಿನೋ ರೇಡಿಯೋ ಮುಖಾಂತರ ಚರ್ಚೆ ಮಾಡೋದಲ್ಲ. ಈ ರೀತಿಯ ಇಶ್ಯೂಸ್ ಏನ್ ರೈಸ್ ಮಾಡಿದ್ದಾರೆ ಆ ಇಶ್ಯೂಸ್ ಅನ್ನ ಬಹುಶಃ ಸಮನ್ವಯ ಸಮಿತಿ ಇರ್ಬೋದು, ಎರಡು ಪಕ್ಷದ ನಾಯಕರುಗಳು ಸೇರಿ ಸೊ ಸಾರ್ಟ್ ಔಟ್ ಮಾಡ್ಕೊಳ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಒಂದು ಪರಿಹಾರ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ನಿಜ, ಕೆಲವು ಇಶ್ಯೂಸ್ ನ ಕೆಲವು ರೈಸ್ ಮಾಡಿರ್ಬೋದು, ಯಾವ್ಯಾವ ಕಾರಣದಿಂದ ರೈಸ್ ಮಾಡಿದಾರೋ ಗೊತ್ತಿಲ್ಲ. ಅದನ್ನ ಸಾರ್ಟ್ ಔಟ್ ಮಾಡುವಂಥದ್ದೇ ನಾಯಕತ್ವದ ಮುಂದೆ ಇರತಕ್ಕಂತ ಒಂದು ಚಾಲೆಂಜು. ಆ ಕೆಲಸವನ್ನ ನಾಯಕರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತೆ ಈ ಸರ್ಕಾರವನ್ನು ಸಹ ಸೊ 5 ವರ್ಷ ಪೂರ್ಣ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನನಗೆ. ಅಲ್ಲ, ಮತ್ತೊಂದ್ ಕಡೆ ಪುಟ್ಟರಂಗ ಶೆಟ್ಟರು ಹೇಳ್ತಾರೆ, ಈಗ ಶಾಸಕರು ಓಕೆ ಬಿಟ್ಬಿಡೋಣ, ಎಸ್ ಟಿ ಸೋಮಶೇಖರ್ ಅವ್ರಿಗೆಲ್ಲ ಅಸಮಾಧಾನ ಇದೆ ಅಂತ ಅನ್ಕೊಳ್ಳೋಣ, ಆದ್ರೆ ಪುಟ್ಟರಂಗ ಶೆಟ್ಟರಿಗೆ ಏನು ಅಸಮಾಧಾನ ಇದೆ? ಸಚಿವ ಸ್ಥಾನವನ್ನ ಕೊಡ್ಲಾಗಿದೆ, ಆದ್ರೂ ಕೂಡ ನನ್ಗೆ ಬೇರೆ ಯಾರು ಸಿಎಂ ಅಲ್ಲ ಸ್ವಾಮಿ, ನನ್ಗೆ ಇರೋದೇ ಸಿದ್ದರಾಮಯ್ಯನವರೊಬ್ರೆ, ಅವರೇ ನಮ್ಗೆ ಸಿಎಂ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಕುಮಾರಸ್ವಾಮಿ ಅವರನ್ನ ಈಗಲೂ ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಅರ್ಥ. ನೋಡಿಪ್ಪ, ಯಾರು ಒಪ್ಕೊಳ್ತಾ ಇರ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಸಿಎಂ ಆಗಿರ್ತಾರೆ ಅವರೇ ಸಿಎಂ. ಅವರ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥವ್ರು ಆ ಮಂತ್ರಿಮಂಡಲದ ಸದಸ್ಯರುಗಳು. ಆಮೇಲೆ ಆ ಮಂತ್ರಿಮಂಡಲ ಕಲೆಕ್ಟಿವ್ ಆಗಿ ಡಿಸಿಷನ್ ತೆಗೆದುಕೊಂಡು ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದರಲ್ಲಿ ಕುಮಾರಸ್ವಾಮಿ ಅವರ ಪಾತ್ರನೂ ಇದೆ, ಇನ್ನಿತರ ಮಂತ್ರಿಗಳ ಪಾತ್ರನೂ ಸಹ ಇದೆ. ಆ ಕೆಲಸ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ಲಿ ಅಂತ ಹೇಳಿ ಆಶೆ. ಅಲ್ಲ, ಇವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅದೆಷ್ಟು ಸರಿ ಅನ್ಸುತ್ತೆ ನಿಮ್ಗೆ? ಇಲ್ಲ, ನನಗೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಯಾವ ರಾಜೀನಾಮೆ ಹೇಳಿದ್ದಾರೆ ಅಥವಾ ನಮ್ಮ ಪಾರ್ಟಿಯ ಶಾಸಕರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾತನಾಡಿದ್ದಾರೆ ಇದರ ಪೂರ್ಣ ಮಾಹಿತಿ ಇಲ್ಲದೆ ನಾನು ಅದ್ರ ಮೇಲೆ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಎಷ್ಟೇ ಹೇಳ್ತೇನೆ, ಇವತ್ತು ಎರಡು ಪಕ್ಷಗಳು ಒಟ್ಟಿಗೆ ಸರಿ ಸರ್ಕಾರ ನಡೆಸ್ತಕ್ಕಂಥದ್ದು ಅನಿವಾರ್ಯತೆ ಇದೆ. ಅದೇ ಅಲ್ಲ ಸರ್, ಇಲ್ಲಿ ಇಬ್ಬರಿಗೂ ಅನಿವಾರ್ಯತೆ ಇದೆ, ಆದ್ರೆ ಆ ಜೇನ್ ಗುಡಿಗೆ ಕಲ್ಲೆಸಿ ಅಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಾ ಇದಾರಲ್ಲ ಅಂತ. ನನಗೆ ಅನಿವಾರ್ಯತೆ ಪಕ್ಷಗಳಿಗಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿತಕ್ಕಂಥದಕ್ಕೆ ಮತ್ತು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಉಳಿಸ್ತಕ್ಕಂಥದಕ್ಕೆ, ಈ ರಾಜ್ಯ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ತಕ್ಕಂಥದಕ್ಕೆ ಇದು ಅನಿವಾರ್ಯತೆ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸೊ ಯಾರು ಸಹ ಇದನ್ನ ಸರ್ಕಾರ, ನೀವು ಯಾವ ಇಂಡಿವಿಜುವಲ್ ಯಾರನ್ನೇ ಕೇಳಿ ಸರ್ಕಾರ ಹೋಗ್ಬೇಕು ಅಂತ ಯಾರು ಸಹ ಹೇಳೋದಿಲ್ಲ. ನಿಜ, ಕೆಲವು ಸಮಯದಲ್ಲಿ ಯಾವ್ಯಾವುದೋ ಸಂದರ್ಭದಲ್ಲಿ ಕೆಲವು ಸೊ ಆವೇಶದ ಮಾತುಗಳು ಆಡಿರ್ಬಹುದು. ಆ ಆವೇಶದ ಮಾತುಗಳಿಗೆ ಹೆಚ್ಚು ಇದನ್ನ ಮಾಡದೆ ಬಹುಶಃ
ಪಕ್ಷದ ನಾಯಕತ್ವ ಸಿದ್ದರಾಮಯ್ಯವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಇನ್ಚಾರ್ಜ್ ಸಿಎಂ ದೇವೇಗೌಡರು, ಸೊ ಎರಡು ಪಕ್ಷದ ಅಧ್ಯಕ್ಷರುಗಳು ಮತ್ತು ಸೀನಿಯರ್ ಲೀಡರ್ಸ್ ಎಲ್ಲ ಸೇರಿ ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ರೂಪಿಸ್ತಾರೆ. ಸೊ ರೂಪಿಸಿ ಸೌಹಾರ್ದಯುತವಾದಂತ ವಾತಾವರಣದಲ್ಲಿ ಸರ್ಕಾರ ಮುನ್ನಡೆಯುತ್ತೆ ಅಂತ ಹೇಳಿ ಸರ್, ನೀವೇ ಹೇಳಿದ್ರಿ ಎಷ್ಟೋ ಜನ ಶಾಸಕರಿಗೆ ಅಂದ್ರೆ ಕೆಲಸದ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರವರ ಕ್ಷೇತ್ರಗಳಲ್ಲಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಒಂದೊಂದು ಬಾರಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಎಲ್ಲೋ ಒಂದ್ ಕಡೆ ಮಲ್ತಾಯಿ ಧೋರಣೆನಾ ಅಂತ? ಇಲ್ಲ ನೋಡಿ, ಈ ತರ ನೀವು ಈ ತರ ಪ್ರಶ್ನೆ ಮಾಡಿದ್ರೆ ನಾನು ಏನ್ ಹೇಳೋದು, ಯಾವ ಮಲ್ತಾಯಿ ಧೋರಣೆ ಯಾಕೆ ಅಲ್ಲ, ಒಂದು ಅಸಮಾಧಾನ ಯಾವ ಕಾರಣಕ್ಕೆ ಎದ್ದೇಳುತ್ತೆ ಅಂತ ನಿಮ್ಗೆ ಗೊತ್ತು. ಒಂದು ಅಧಿಕಾರ ಸಿಗ್ಲಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಆ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ, ಇದೆರಡೇ ಕಾರಣ ಇರ್ಬೇಕಲ್ಲ. ಅಲ್ಟಿಮೇಟ್ಲಿ ಕೊಯ್ಲೇಷನ್ ಸೆಟಪ್ ಅಲ್ಲಿ ಯಾವುದೇ ತೀರ್ಮಾನಗಳಾದ್ರೂ ಸಹ ಅದು ಕಲೆಕ್ಟಿವ್ ಆಗಿ ಎರಡು ಪಕ್ಷಗಳ ತೀರ್ಮಾನವೇ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ನೆಗ್ಲೆಕ್ಟ್ ಮಾಡಿದ್ರು, ಇವ್ರು ನೆಗ್ಲೆಕ್ಟ್ ಮಾಡಿದ್ರು, ಅವ್ರಿಗೆ ಅನುದಾನ ಸಿಗ್ಲಿಲ್ಲ, ಇವರು ಸಿಗ್ಲಿಲ್ಲ ಅಂತ ಹೇಳಿ ಹೇಳುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಸೊ ಹಾಗಾಗಿ ನನಗೆ ಅನ್ಸುತ್ತೆ ಯಾವುದೇ ನಿಜ ಒಂದೊಂದ್ಸಾರಿ ಕಾರ್ಯಕರ್ತರು ಮತ್ತೆ ಜನ ಒಂದು ಒತ್ತಡಗಳ ತರ್ತಾರೆ, ಕೆಲಸ ಆಗ್ಬೇಕು ಅಂತ. ಜನರ ಎಕ್ಸ್ಪೆಕ್ಟೇಷನ್ಸ್ ಬಹಳ ಇದೆ. ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಈಡೇರಿಸ್ತಕ್ಕಂತ ಸಂದರ್ಭದಲ್ಲಿ ಸೊ ಸ್ವಲ್ಪ ಜನರ ಒತ್ತಡಗಳು ಜಾಸ್ತಿ ಆದಾಗ ಕೆಲವು ಸಂದರ್ಭದಲ್ಲಿ ಡಿಫರೆನ್ಸಸ್ ಆಫ್ ಒಪಿನಿಯನ್ಸ್ ಬರೋ ಅಂತ ಚಾನ್ಸಸ್ ಇರ್ತಾವೆ. ಅದನ್ನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಾಯಕತ್ವದ ಕೆಲಸ. ಆ ಕೆಲಸ ಪರಿಣಾಮಕಾರಿಯಾಗಿ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಪಕ್ಷದವರು ಮತ್ತು ಜನತಾದಳದವರು. ಮುಂದೇನು ಸಹ ಮಾಡಿ ಪರಿಣಾಮಕಾರಿಯಾದಂತ ಪ್ರಯತ್ನಗಳನ್ನು ಮಾಡಿ ಈ ಡಿಫರೆನ್ಸಸ್ ಒಪಿನಿಯನ್ ಸಾರ್ಟ್ ಔಟ್ ಮಾಡಿ ಸರ್ಕಾರ ಉಳಿಸ್ತಾರೆ, ಸರ್ಕಾರ ಮುಂದುವರಿಸ್ತಾರೆ ಅನ್ನೋಂಥ. ಅಲ್ಲ, ಇದನ್ನೇ ಕಾಯ್ತಾ ಇರೋ ಬಿಜೆಪಿಗೆ ಹೋಗಿ ಬಂದು ನೀವೇ ಅಸ್ತ್ರ ಕೊಡ್ತಾ ಇದ್ದೀರಲ್ಲ ಅಂತ ಎಲ್ಲ ಹೋಗ್ಬಿಟ್ಟು ತಗೊಳ್ಳಿ, ನಮ್ಮಲ್ಲಿ ಎದ್ದೇಳ್ತಿರುವಂತ ಅಸಮಾಧಾನದ ಬಗ್ಗೆ ಮಾತಾಡಿ ಅಂತ. ಇಲ್ಲ ನೋಡಿ, ನನಗೆ ಮನುಷ್ಯ ಸಹಜವಾದಂತ ಏಳು ಬೀಳುಗಳು ಇರ್ತಾವಲ್ಲಪ್ಪ, ಆವೇಶಗಳು ಇರ್ತಾವಲ್ವಾ. ಹಾಗಾಗಿ ಅದೇ ಕಾರಣದಿಂದ ಒಂದು ಜನಾದೇಶಕ್ಕೆ ವಿರುದ್ಧವಾದಂತ ನಡ್ಕೊಳ್ತಾರೆ ಅಂತ ನನಗೇನು ಅನ್ಸೋದಿಲ್ಲ. ಏನೆಲ್ಲ ಆದ್ರೂ ಸಹ ಸರ್ಕಾರ ಉಳಿಯುತ್ತೆ. ಯಾಕಂದ್ರೆ ಇಬ್ರು ನಾಯಕತ್ವ, ಎರಡೂ ಪಕ್ಷದ ನಾಯಕತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸ್ತಕ್ಕಂಥ ಅದಕ್ಕೆ ಬದ್ಧರಾಗಿದ್ದಾರೆ, ಜಾತ್ಯತೀತ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥದ್ರಲ್ಲೂ ಸಹಮತ ಇರತಕ್ಕಂಥ ಎರಡೂ ಪಕ್ಷದ ನಾಯಕತ್ವ ಎರಡೂ ಪಕ್ಷದ ನೇತೃತ್ವದ ಸರ್ಕಾರವನ್ನ ಮುನ್ನಡೆಸ್ತಕ್ಕಂಥದಕ್ಕೂ ಅವರು ಬದ್ಧ ಇದ್ದಾರೆ, ಮಾಡ್ತಾರೆ ಅಂತ ಹೇಳಿ ನಮ್ಮ ಸರ್. ಹಾಗೆ ಸಂಪರ್ಕದಲ್ಲಿರಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಅವರು ನಿಮ್ ಜೊತೆ ಮಾತನಾಡ್ತಾರೆ. ಸರ್ ಹೇಳಿ ಸರ್, ಈಗ ಹಾಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಸಂಪುಟದ ಇನ್ನೋರ್ವ ಸಹೋದ್ಯೋಗಿ ಅಂದರೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ನಿನ್ನೆಯ ಸಭಾಂಗಣದಲ್ಲಿ ನನಗೆ ಈಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂದರೆ, ಅವ್ರಿಗೀಗ ಒಬ್ಬ ಸಚಿವರಿಗೆ ಅವರಿಗೆ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅವರೇ ಮುಖ್ಯಮಂತ್ರಿ ಆಗಿರಬೇಕು, ಆದರೆ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಪ್ರಕಾರ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಹೇಳಿಕೆ ಸರಿಯಾ? ಇಲ್ಲ, ಪುಟ್ಟರಂಗ ಶೆಟ್ಟಿ ಅವರು ಯಾವ ಸಂದರ್ಭದಲ್ಲಿ ಆ ರೀತಿಯ ಹೇಳಿಕೆ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಎಷ್ಟು ಮಾತ್ರ ಹೇಳ್ತೇನೆ, ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿಗಳಿರ್ತಾರೆ. ಆ ಮುಖ್ಯಮಂತ್ರಿಗಳು ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ, ಆ ಸರ್ಕಾರದಲ್ಲಿರುವಂತ ಎಲ್ಲ ಮಂತ್ರಿಗಳು ಕಲೆಕ್ಟಿವ್ ಆಗಿ ಆ ಸರ್ಕಾರದ ತೀರ್ಮಾನಗಳನ್ನ ಮಾಡತಕ್ಕಂಥದ್ದು. ಸೊ ಅವಶ್ಯಕತೆ ಇದೆ. ಯಾರು ಏನೇ ಹೇಳಿದ್ರು ಸಂವಿಧಾನದ ರೀತಿಯ ಒಬ್ಬರೇ ಮುಖ್ಯಮಂತ್ರಿ, ಅವರೇ ಆ ಮಂತ್ರಿಮಂಡಲದ ಸದಸ್ಯರಿಗೆ ಮುಖ್ಯಮಂತ್ರಿ ಅನ್ನುವಂಥದ್ದು ಒಬ್ಬ ವಕೀಲನಾಗಿ ಸಂವಿಧಾನ ಬಲ್ಲವನಾಗಿ ಹೇಳ್ತಕ್ಕಂಥದಕ್ಕೆ ಅಂದ್ರೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಹೇಳಿಕೆ ಅದು ಸರಿಯಲ್ಲ, ತಪ್ಪು ಹೇಳಿಕೆ. ಅಂದ್ರೆ ಒಬ್ರು ಸಚಿವರಾಗಿ ನನಗೆ ಗೊತ್ತಿಲ್ಲ ನೋಡಿ, ನನಗೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೋ ಏನ್ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ನಾನು ಒಬ್ಬ ವಕೀಲನಾಗಿ ಸಂವಿಧಾನ ಅರ್ಥ ಮಾಡ್ಕೊಂಡಿರೋನಾಗಿ ನಾನು ಸ್ಪಷ್ಟಪಡಿಸ್ತೇನೆ, ಒಂದು ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿಗಳು. ಆ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಇರುವಂತ ಯಾರು ಅಲ್ಲಿ ಇರ್ತಾರೋ ಮುಖ್ಯಮಂತ್ರಿಗಳು ಅವರೇ ಮುಖ್ಯಮಂತ್ರಿಗಳು. ಆ ಮುಖ್ಯಮಂತ್ರಿಗಳು ಮತ್ತು ಆ ಸಂಪುಟದ ಸಹೋದ್ಯೋಗಿಗಳು ಸೇರಿ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ತೀರ್ಮಾನಗಳನ್ನ ತೆಗೆದುಕೋಬೇಕು. ಆ ಎಲ್ಲ ತೀರ್ಮಾನಗಳು ಹೊರಗೆ ಹೆಚ್ಚತಕ್ಕಂಥದ್ದು ಅಸೆಂಬ್ಲಿನಲ್ಲಿ ಮತ್ತು ಕೌನ್ಸಿಲ್ ಅಲ್ಲಿ. ಸೊ ಆ ಕೆಲಸ ಮಾಡ್ತಾರೆ. ಅದಕ್ಕೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು, ಇವೆಲ್ಲವನ್ನು ಸಹ ಸಾರ್ವಜನಿಕವಾಗಿ ಚರ್ಚೆ ಮಾಡಿಕೊಂಡು ಯಾರು ಸರಿ ತಪ್ಪು ಅನ್ನೋದಕ್ಕಿಂತ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ಭಿನ್ನಾಭಿಪ್ರಾಯಗಳು
ಸೊ ಡಿಫರೆನ್ಸ್ ಆಫ್ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋದನ್ನೇ ಸಾರ್ಟ್ ಔಟ್ ಮಾಡ್ಕೊಂಡು ಮುಂದೆ ಹೋಗುವಂಥದ್ದೇ ಪ್ರಜಾಪ್ರಭುತ್ವ. ಅದನ್ನ ಮಾಡ್ತಾರೆ ನಾಯಕತ್ವ ಅಂತೇಳಿ ನಮ್ಮ ಓಕೆ ಥ್ಯಾಂಕ್ ಯು ಸರ್. ಈಗ